ಬಿಗ್ ಬಾಸ್ ಮನೆಯ ಫ್ಯಾಮಿಲಿ ರೌಂಡ್ಗೆ ಈಗೊಂದು ಕಳೆ ಬಂತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇದ್ರು, ಯಾರ್ಯಾರು ಪೇರೆಂಟ್ಸ್ ಬರ್ತಾರೆ ಎಲ್ಲರೂ ಕೂಡ ಅಫಿಷಿಯಲ್ ಆಗಿದ್ರು, ಮತ್ತೆ ಮಾಡರ್ನ್ ಆಗಿದ್ರು, ಎಲ್ರಿಗೂ ಕೂಡ ಖುಷಿ ಆಯ್ತು. ಬಟ್ ಎಲ್ಲ ಜನತೆಗಳು ಕಾಯ್ತಾ ಇದ್ದಿದ್ದು ಮತ್ತೆ ಕಮೆಂಟ್ ಹೊಡಿತಾ ಇದ್ದಿದ್ದು ಒಬ್ಬರ ಪೇರೆಂಟ್ಸಿಗೆ, ಅದು ಹನುಮಂತ ಅವರ ಪೇರೆಂಟ್ಸು. ಹೌದು, ಹನುಮಂತನ ತಂದೆ ತಾಯಿ ಇವತ್ತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಅದಕ್ಕೆ ಗಾದೆಗಳು ಯಾವತ್ತಿಗೂ ಸುಳ್ಳಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ಹೇಳಿ ಯಾಕೆ ಈ ಗಾದೆ ಹೇಳ್ತಿದ್ರು ಅಂತ ಹೇಳಿ ಇವತ್ತಿನ ಒಂದು ಎಪಿಸೋಡ್ ಅಥವಾ ನೀವು ಪ್ರೋಮೋವನ್ನು ನೋಡಿ ನಮಗೆ ತಿಳುವಳಿಕೆ ಆಗತ್ತೆ. ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಇವತ್ತು ಹನುಮಂತನ ತಂದೆ ತಾಯಿ ಇಬ್ಬರು ಕೂಡ ಬರ್ತಾರೆ. ಲಂಬಾಣಿಯ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಅವರ ತಾಯಿ ಎಂಟ್ರಿ ಕೊಡ್ತಾರೆ. ಅವರು ಸರಿಗಮಪದಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿ ಎಂಟ್ರಿನ ಕೊಟ್ಟಿದ್ರು. ಜೊತೆಗೆ ಹಲವಾರು ಬಗೆಯ ಊಟಗಳನ್ನು ತಂದಿದ್ದಾರೆ. ಹೌದು, ನಾಟಿ ಸ್ಟೈಲ್ ಊಟ. ಸೊ ಖಡಕ್ ರೊಟ್ಟಿ, ಹಲವಾರು ರೀತಿಯಾದಂತಹ ಪಲ್ಯಗಳನ್ನು ತಗೊಂಡು ಬಂದಿದ್ದಾರೆ. ಸೊ ಅವ್ರು ಕುತ್ಕೊಂಡು ತಿಂತಾ ಇರೋ ಒಂದು ಸ್ಟೈಲೇ ಸಿಕ್ಕಾಪಟ್ಟೆ ಮಜವಾಗಿದೆ. ಹೌದು ನೋಡಿ, ಎಲ್ಲರೂ ಕೂಡ ಬಂದರು, ಅವರವರ ಪೇರೆಂಟ್ಸು ಎಲ್ಲರೂ ಕೂಡ ಬಂದರು, ಅವ್ರಿಗೆ ಬೇಕಾಗಿರುವಂತಹ ಅಡುಗೆಯನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಎಲ್ಲರಿಗೂ, ಮನೆ ಮಂದಿಗೆ ಎಲ್ರಿಗೂ ಆಗುವಂತಹ ಅಡುಗೆನ ಸ್ವತಃ ತಮ್ಮ ಕೈಯಿಂದಾನೇ ಮಾಡ್ಕೊಂಡು ಬಂದಿದ್ದಾರೆ ಹನುಮಂತ ಅವರ ತಾಯಿ. ಎಲ್ಲರೂ ಕೂಡ ಖುಷಿಯಾಗಿ ಏನು ಚೆನ್ನಾಗಿ ಕೆಳಗಡೆ ಕುತ್ಕೊಂಡು ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಇದು ಅಲ್ವಾ ನಮ್ಮ ಕರ್ನಾಟಕದ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಒಂದು ಡ್ರೆಸ್ಸಿಗೂ ಕೂಡ ಇರುವಂತಹ ಬೆಲೆ ಎಂಥದ್ದಂತಂದರೆ ಅದಕ್ಕೆ ಹೇಳೋದೇ ಬೇಡ, ನಾವು ಅಂಥ ಒಂದು ಬೆಲೆ ಇದೆ. ಹಾಗೆ ಹನುಮಂತ ಎಷ್ಟು ಮುಗ್ಧನೋ ಅಥವಾ ಎಷ್ಟು ಒಳ್ಳೆಯ ಮನಸ್ಸಿನ ವ್ಯಕ್ತಿನೋ ಅಷ್ಟೇ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅವರ ತಂದೆ ತಾಯಿ ಕೂಡ. ಯಾಕಂತ ಹೇಳಿದರೆ ಎಲ್ರಿಗೂ ಕೂಡ ಸುತ್ತ ಕೂರಿಸಿ ಊಟ ತಂದು ಊಟ ಹಾಕಿದ್ದಾರೆ. ಇಷ್ಟು ಜನ ಬಂದಂತಹ ಪೇರೆಂಟ್ಸು ಊಟ ತಂದಿದ್ರು, ಬಟ್ ಅದು ಮಾಡರ್ನ್ ಆಗಿತ್ತು, ಎಲ್ರಿಗೂ ಕೂಡ ನಾರ್ಮಲ್ ಅನಿಸಿತ್ತು. ಬಟ್ ಇವರು ಯಾಕೆ ಸ್ಪೆಷಲ್ ಅನ್ನಿಸ್ತಾರೆ ಅಂತ ಹೇಳಿದರೆ, ಇವತ್ತಿಗೂ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸ್ತಾ ಇರೋದು ಹಳ್ಳಿಗಾಡಿನಲ್ಲಿರುವಂತಹ ವ್ಯಕ್ತಿಗಳು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಹನುಮಂತನ ತಂದೆ ತಾಯಿ ಮುಂದಿನ ವಿಡಿಯೋಗಳಲ್ಲಿ ಅಥವಾ ಪ್ರೋಮೋಗಳಲ್ಲಿ ಏನಾದರೂ ಮಾತಾಡಿದರೆ ನಿಮಗೆ ಅರ್ಥ ಆಗದೆ ಇದ್ದರೆ ಅದನ್ನು ಕನ್ವರ್ಟ್ ಮಾಡಿ ಕನ್ನಡಕ್ಕೆ ಹೇಳ್ತೀನಿ. ಸೊ ಹಾಗೆ ಅಂತ ಯಾರಿಗಾದ್ರು ಬೇಕು ಅನಿಸಿದರೆ, ಆ ಥರ ಒಂದು ವಿಡಿಯೋಗಳು ಏನಾದರೂ ನಿಮಗೆ ಈ ಪದ ಅರ್ಥ ಆಗಿಲ್ಲ ಅನಿಸಿದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಆ ಪದದ ಅರ್ಥ ಏನು ಅಥವಾ ಅವರು ಏನು ಮಾತಾಡಿದ್ರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಅವರ ಪೇರೆಂಟ್ಸ್ ಬಂದಿದ್ದು ಎಷ್ಟು ಜನಕ್ಕೆ ಖುಷಿ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಚೈತ್ರ ಅವರ ತಾಯಿನೂ ಕೂಡ ಬಂದಿದ್ದಾರೆ. ಅವ್ರನ್ನ ನೋಡ್ಬಿಟ್ಟು ನಮಗೂ ಕೂಡ ಒಂಥರ ಬೇಜಾರಾಯಿತು, ಚೈತ್ರನ ಯಾಕೆ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಚೈತ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.